ನಟ ಅಂಬರೀಷ್ ಅಗಲಿ ಇಂದಿಗೆ 6 ವರ್ಷ ಆಯಿತು. ಪತಿಯನ್ನು ನೆನೆದು ಭಾವುಕ ಆಗಿ ಪತ್ನಿ ಅಂದರೆ ಮಾಜಿ ಸಂಸದೆ ಸುಮಲತಾ ಅವರು ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಇರುವಿಕೆ ಶಾಶ್ವತ ಅಂಥೇಳಿ ಭಾವುಕ ನುಡಿಗಳು. ಸ್ಪಂದನೀಯ ವ್ಯಕ್ತಿತ್ವದೊಂದಿಗೆ ನಿಮ್ಮೊಂದಿಗಿದ್ದ ಡಾಕ್ಟರ್ ಅಂಬರೀಷ್ ಅವರ ಪುಣ್ಯ ಸ್ಮರಣೆ ಅಂಥೇಳಿ ಬರೆದುಕೊಂಡಿದ್ದಾರೆ. ಗೌರವ, ಪ್ರೀತಿ, ಭಕ್ತಿ ಮತ್ತು ಪೂರ್ವಕವಾಗಿ ಸ್ಮರಿಸುತ್ತೇನೆ ಅಂತ ಈ ರೀತಿಯಾಗಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಭಾವುಕ ಪೋಸ್ಟನ್ನು ಮಾಡಿದ್ದಾರೆ. ನಟ ಅಂಬರೀಷ್ ಅಗಲಿ ಇಂದಿಗೆ 6 ವರ್ಷ ಆಯಿತು. ಪತಿಯನ್ನು ನೆನೆದು ಈ ರೀತಿಯಾಗಿ ಮಾಜಿ ಸಂಸದೆ ಸುಮಲತಾ ಪೋಸ್ಟ್ ಮಾಡಿರುವಂಥದ್ದು 6 ವರ್ಷ ಆಗಿದೆ. ಹಂಗಾಗಿ ನಿಮ್ಮ ಪ್ರೀತಿ ಇರುವಿಕೆ ಶಾಶ್ವತ ಅಂಥೇಳಿ ಭಾವುಕ ನುಡಿಗಳು ಆ ರೀತಿಯ ಬರೆದುಕೊಂಡಿದ್ದಾರೆ. ಇದರ ಜೊತೆಗೆ ಸುಮಲತಾ ಅವರು ಕೂಡ ಮಾತನಾಡಿದರು. ಪ್ರಮುಖವಾಗಿ ಮರಿ ರೆಬೆಲ್ ಸ್ಟಾರ್ ಆಗಮನ ವಿಚಾರವಾಗಿ ಬಂದಿರೋದು ಸಂತೋಷ ಆಗಿದೆ ಅಂಥೇಳಿ. ಅಂದರೆ ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಅಂಬಿ ನೆನಪು ಎಂದೆಂದಿಗೂ ಕೂಡ ಇರುತ್ತೆ. ಆದರೆ ಮರಿ ರೆಬೆಲ್ ಸ್ಟಾರ್ ಆಗಮನದಿಂದ ಸಂತೋಷ ಇದೆ ಅಂಥೇಳಿ. ಅಭಿ ಅಂತೂ ಸಂತೋಷವಾಗಿದ್ದಾರೆ. ಒಂದು ಕ್ಷಣವೂ ಕೂಡ ಅಭಿ ಮಗುವನ್ನು ಬಿಟ್ಟು ಇರೋದಿಲ್ಲ. ನವೆಂಬರ್ 24ರಂದು ಅಭಿವಾಗೆ ಡೇಟನ್ನು ಕೊಟ್ಟಿದ್ದರಂತೆ ಡಾಕ್ಟ್ರು. 10 ದಿನ ಮೊದಲೇ ಡೆಲಿವರಿ ಆಯಿತು ಅಂತ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂಬರೀಷ್ ಅವರ 6ನೇ ಒಂದು ಪುಣ್ಯ ಸ್ಮರಣೆ. ಆದರೆ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಅವರು ಪ್ರತಿ ಕ್ಷಣ ಪ್ರತಿದಿನ ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ 6 ವರ್ಷಗಳನ್ನು ನಾವು ಕಳೆದಿದ್ವಿ. ಸೊ ಅವರ ನೆನಪು ಎಲ್ಲ ಕಡೆಯೂ ಯಾವಾಗಲೂ ನಮ್ಮ ಖಂಡಿತ ಈ ವರ್ಷ ತುಂಬ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ ನಮ್ಮಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಇವತ್ತಿಗೆ ಅಂಬರೀಷ್ ನಮ್ಮನಗಲಿ ಇಂದಿಗೆ 6 ವರ್ಷ ಆಯಿತು. ಪತಿಯನ್ನು ನೆನೆದು ಒಂದು ಭಾವುಕ ಪೋಸ್ಟನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದರು? ಎಸ್ ಹೇಮಕುಮಾರ್, ಗಮನಿಸಬಹುದು ಅಂಬರೀಷ್ ಅವರ 6ನೇ ಪುಣ್ಯ ಸ್ಮರಣ ಇಂದು ಅಂಬಿ ಸಮಾಧಿಗೆ ಇವತ್ತು ಸುಮಲತಾ ಆಗಿರ್ಬೋದು, ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ರೂ ಕೂಡ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಮಂಡ್ಯದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಅಂಬರೀಷ್ ಅವರ ಅಭಿಮಾನಿಗಳು ಯಾರಿದ್ರು ಎಲ್ಲರೂ ಕೂಡ ಸಂಭ್ರಮಿಸಿದ್ರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಂಬರೀಷ್ ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಹೇಳಿ. ಅಂಬರೀಷ್ ಅವರಿಗೆ ಮೊಮ್ಮಗ ಜನನ ಆಗಿರುವಂತ ಖುಷಿ ಎಲ್ರಿಗೂ ಕೂಡ ಇದೆ. ಎಲ್ಲರೂ ಕೂಡ ಅನ್ಕೊಂಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಮಂಡ್ಯದ ಗಂಡು ಅಂಬರೀಷ್ ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಹೇಳಿ. ಇವತ್ತು 6ನೇ ವರ್ಷದ ಅಂಬರೀಷ್ ಅವರ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಇವತ್ತು ಕುಟುಂಬ ಸಮೇತರು ಎಲ್ಲರೂ ಕೂಡ ಬಂದು ಅಂಬಿಗೆ ಇಷ್ಟವಾದಂತಹ ಪದಾರ್ಥಗಳಾಗಿರ್ಬೋದು, ಇಷ್ಟವಾದ ಆಹಾರಗಳಾಗಿರ್ಬೋದು ಎಲ್ಲ ತಂದು ಅಲ್ಲಿ ಇಡೋ ಮೂಲಕ ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ವರ್ಷ ಒಂಥರ ವೆರಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆಗೆ ಮೊಮ್ಮಗ ಆಗಮಿಸಿರೋ ಹಿನ್ನೆಲೆಯಲ್ಲಿ ಸುಮಲತಾ ಅವರು ತುಂಬಾನೇ ನಗು ಮುಖದಲ್ಲೇ ತುಂಬಾನೇ ಖುಷಿಯಿಂದಲೇ ಇದ್ರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನ ಅವ್ರು ಹಂಚ್ಕೊಂಡ್ರು. ಅಂಬಿ ನೆನಪು ಯಾವತ್ತೂ ಎಲ್ಲ ಕಡೆ ಕೂಡ ಇರುತ್ತೆ ಅನ್ನೋದನ್ನ ಕೂಡ ಹೇಳ್ಕೊಂಡ್ರು. ಮರಿ ರೆಬೆಲ್ ಸ್ಟಾರ್ ಆಗಮನದಿಂದ ನಾವೆಲ್ಲರೂ ಕೂಡ ತುಂಬಾನೇ ಖುಷಿಗೊಂಡಿದ್ದೀವಿ, ಸಂತೋಷದಿಂದ ಇದ್ದೀವಿ ಅಂತ ಕೂಡ ಹೇಳಿದ್ರು. ಇನ್ನು ನವೆಂಬರ್ 24ರಂದೇ ಅವ್ರಿಗೆ ಅವಿವಾಗೆ ಡೇಟ್ ಕೂಡ ಕೊಟ್ಟಿದ್ರು ಡಾಕ್ಟರ್ ಅಂತ ಹೇಳಲಾಗ್ತಿತ್ತು. ಅಂದ್ರೆ ಅಂಬರೀಷ್ ಅವರ ಅಗಲಿದ ದಿನಾನೇ ಅವ್ರಿಗೆ ಡೇಟ್ ಇತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ 10 ದಿನ ಮುಂಚಿತವಾಗಿಯೇ ಡೆಲಿವರಿ ಆಯಿತು. ತಾಯಿ ಮಗು ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ. ಅಭಿ ಅಂತೂ ತುಂಬಾನೇ ಸಂತೋಷವಾಗಿದ್ದಾನೆ. ಮಗುವನ್ನ ಬಿಟ್ಟು ಒಂದ್ ಸ್ವಲ್ಪನೂ ಕೂಡ ಅಭಿಷೇಕ್ ಅಂಬರೀಷ್ ಆ ಕಡೆ ಹೋಗ್ತಾ ಇಲ್ಲ. ಮಗುವಿಗೆ ತುಂಬಾನೇ ಅಟ್ಯಾಚ್ ಆಗಿದ್ದಾರೆ ಅನ್ನೋದನ್ನ ಕೂಡ ಮಾಧ್ಯಮಗಳ ಮುಂದೆ ಅವ್ರು ಹಂಚ್ಕೊಂಡ್ರು. ಅದ್ರ ಜೊತೆಗೆ ರಾಜಕೀಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಉಪಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಗೆಲುವು ಸಿಗೋದನ್ನ ನೋಡ್ತಾ ಬಂದಿದೀವಿ. ಯಾವುದೇ ಪಾರ್ಟಿ ಇರ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟವನ್ನ ಮಾಡ್ತಾರೆ. ನಿಖಿಲ್ ಸೋಲಿನ ಬಗ್ಗೆ ಕೂಡ ಇಲ್ಲಿ ಮಾಧ್ಯಮಗಳು ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ನಿಖಿಲ್ ಸೋಲಿನ ಬಗ್ಗೆ ನಾನು ಏನು ರಿಯಾಕ್ಷನ್ ಕೊಡೋಕೆ ಇಷ್ಟ ಪಡೋದಿಲ್ಲ. ನಿಖಿಲ್ಗೆ ಇನ್ನೂ ಸಣ್ಣ ವಯಸ್ಸು, ಆತನಿಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೇದಾಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋದ್ರು. ಇನ್ನು ಇದೇ ಸಂದರ್ಭದಲ್ಲಿ ಅಂಬರೀಷ್ ಅವರ ಆಪ್ತ ಗೆಳೆಯ ಅಂತಾನೆ ಹೇಳ್ಬೋದು. ಅವರ ಕುಟುಂಬಕ್ಕೂ ತುಂಬಾ ಆಪ್ತ ದೊಡ್ಡಣ್ಣ ಕೂಡ ಈ ಸಂದರ್ಭದಲ್ಲಿ
ಇದ್ರು. ಅಂಬಿ ಆಗಲಿ 6 ವರ್ಷ ಆಯ್ತು. ಪ್ರತಿ ಕ್ಷಣ ಕೂಡ ನಮ್ಗೆ ಅಂಬರೀಷ್ ಅವರು ನೆನಪಾಗ್ತಾರೆ ಅನ್ನೋದನ್ನ ದೊಡ್ಡಣ್ಣ ಹೇಳ್ತಾ ಹೋದ್ರು. ಈ ವರ್ಷ ಮರಿ ರೆಬಲ್ ಸ್ಟಾರ್ ಆಗಮನದಿಂದ ಕುಟುಂಬಸ್ಥರು ಮತ್ತೆ ಅವರ ಅಭಿಮಾನಿ ಎಲ್ರು ಕೂಡ ಸಂತೋಷವಾಗಿದ್ದಾರೆ. ಸತ್ತವರು ಮತ್ತೆ ಹುಟ್ತಾರೆ ಅಂತಾರಲ್ಲ, ಅಂಬರೀಷ್ ಈಗ ಮತ್ತೆ ಹುಟ್ಟು ಬಂದಿದ್ದಾರೆ. ನವೆಂಬರ್ನಲ್ಲೇ ಕರ್ಣನ ಕುಟುಂಬಕ್ಕೆ ಮೊಮ್ಮಗ ಬಂದಿರೋದಂದ್ರೆ ನವೆಂಬರ್ನಲ್ಲೇ ಅವ್ರು ಹೋಗಿರೋದು, ನವೆಂಬರ್ನಲ್ಲೇ ಮಗ ಕೂಡ ಬಂದಿರೋದು ನಮ್ಗೆಲ್ರಿಗೂ ಕೂಡ ಸಂತೋಷವನ್ನ ತಂದಿದೆ ಅನ್ನೋದನ್ನು ಕೂಡ ಅವರು ಹಂಚ್ಕೊಂಡ್ರು. ನಾನು ಅಂಬರೀಷ್ ಕುಟುಂಬದ 5 ತಲೆಮಾರುಗಳನ್ನ ನೋಡಿದ್ದೀನಿ ಅನ್ನೋದನ್ನು ಕೂಡ ಮಾಧ್ಯಮಗಳ ಮುಂದೆ ದೊಡ್ಡಣ್ಣ ಹೇಳೋದನ್ನ ಮರೆತಿಲ್ಲ. ಅಂಬರೀಷ್ ಅವರ ತಾತ, ತಂದೆ ಅಂಬರೀಷ್, ಅಭಿಷೇಕ್, ಈಗ ಅಭಿಷೇಕ್ ಪುತ್ರನನ್ನ ಕೂಡ ನಾನು ನೋಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಅನ್ನೋದನ್ನ ಕೂಡ ದೊಡ್ಡಣ್ಣ ಈ ಸಂದರ್ಭದಲ್ಲಿ ಹೇಳ್ಕೊಂಡ್ರು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೆನಪು ಎಲ್ಲ ಕಡೆಯಲ್ಲೂ ಯಾವಾಗಲೂ ಖಂಡಿತ ಈ ವರ್ಷ ತುಂಬಾ ನಮಗೆ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.